ಜೊತೆಗೆ ಅತಿ ಶೀಘ್ರದಲ್ಲೇ ನಮ್ಮ ಸಂಸ್ಥೆಯಿಂದ ಮತ್ತೊಂದು ಬಹಳ ದೊಡ್ಡ ಒಂದು ಅನೌನ್ಸ್ಮೆಂಟನ್ನು ನಾವು ಮಾಡ್ತಾ ಇದ್ದೀವಿ ಇವತ್ತಿನ ಎಪಿಸೋಡ್ನಲ್ಲಿ. ಏನಂತಂದರೆ, ಆಸ್ಟ್ರೋ ಪೂಜಾ ಸಂಸ್ಥೆ ಭಾರತದಾದ್ಯಂತ ತನ್ನ ಕಾರ್ಯಕ್ಷೇತ್ರವನ್ನು ವ್ಯಾಪಿಸ್ಕೊಂಡಿತ್ತು ಇಲ್ಲಿವರೆಗೂ ಸಹ. ಈಗ ಭಾರತದಾಚೆಗೆ ವಿದೇಶದಲ್ಲೂ ಸಹ ನಮ್ಮ ಕಾರ್ಯಕ್ಷೇತ್ರವನ್ನು ನಾವು ವ್ಯಾಪಿಸ್ತಾ ಇದ್ದೀವಿ, ಇನ್ನಷ್ಟು ವಿಸ್ತಾರಗೊಳಿಸ್ಕೊಳ್ತಾ ಇದ್ದೀವಿ. ಅತಿ ಶೀಘ್ರದಲ್ಲೇ ಲಂಡನ್ನಲ್ಲಿ ಸ್ಥಾಪನೆ ಆಗಿರತಕ್ಕಂತಹ ರಾಘವೇಂದ್ರ ಸ್ವಾಮಿಗಳೊಂದು ಮಠ, ಆ ಮಠದಿಂದ ನಾವು ನೇರ ಪ್ರಸಾರವನ್ನು ಪ್ರಾರಂಭವನ್ನು ಮಾಡ್ತಾ ಇದ್ದೀವಿ. ಅದೇ ಪ್ರಕಾರ ನ್ಯೂಯಾರ್ಕ್ನಲ್ಲಿರತಕ್ಕಂಥ ಕೆಲವೊಂದು ವಿಶೇಷವಾದ ದೇವಸ್ಥಾನಗಳು, ನ್ಯೂಜೆರ್ಸಿನಲ್ಲಿರತಕ್ಕಂಥ ಕೆಲವೊಂದು ಮಠಗಳು, ಅದರ ಒಂದು ಶಾಖೆಗಳು, ಅಲ್ಲಿ ನಡೆಯತಕ್ಕಂಥ ಚಂದ್ರಮೌಳೇಶ್ವರ ಪೂಜೆ ಆಗ್ಬೋದು, ಇದೆಲ್ಲವನ್ನು ಸಹ ನಾವು ನೇರ ಪ್ರಸಾರದಲ್ಲಿ ತರುವಂಥ ಒಂದು ಪ್ರಯತ್ನವನ್ನು ಮಾಡ್ತಾ ಇದ್ದೀವಿ. ಪಿಟ್ಸ್ಬರ್ಗ್ ವೆಂಕಟೇಶ್ವರ ಸ್ವಾಮಿಯಿಂದ ಹಿಡಿದು ಆಸ್ಟ್ರೇಲಿಯಾದಲ್ಲಿರತಕ್ಕಂಥ ದೇವಸ್ಥಾನಗಳವರೆಗೂ ಸಹ ಅತಿ ಶೀಘ್ರದಲ್ಲೇ ವಿದೇಶದಲ್ಲಿ ಹಲವಾರು ದೇವಸ್ಥಾನಗಳು ನಮ್ಮ ಜೊತೆ ಟೈಅಪ್ನ ಮಾಡ್ಕೊಳ್ತಾ ಇದ್ದಾರೆ. ಆ ದೇವಸ್ಥಾನಗಳು ನಡೆಯುವಂಥ ಎಲ್ಲ ಪ್ರತಿದಿನದ ಪೂಜೆಗಳಾಗ್ಬೋದು, ಮಾಸಿಕ ಸೇವೆಗಳಾಗ್ಬೋದು, ಇದೆಲ್ಲವನ್ನು ನೇರ ಪ್ರಸಾರದಲ್ಲಿ ತರ್ತೀವಿ. ನೀವು ಭಾಗವಹಿಸ್ತಕ್ಕಂಥ ಅವಕಾಶವನ್ನು ಸಹ ನಿಮ್ಮ ಆಸ್ಟ್ರೋ ಪೂಜಾ ಸಂಸ್ಥೆ ನಿಮಗೆ ಒದಗಿಸ್ಕೊಡ್ತಾ ಇದೆ ಅಂತ ಬಹಳ ಹೆಮ್ಮೆಯಿಂದ ಹೇಳ್ಕೊಳ್ತಾ ಇದ್ದೀವಿ. ಮುಂದಿನ ಒಂದು ಕಾರ್ಯಕ್ರಮಗಳ ಬಗ್ಗೆ, ನಮ್ಮ ಸಂಸ್ಥೆಯಿಂದ ಆಯೋಜಿತವಾಗಿರತಕ್ಕಂತಹ ಪರಿಹಾರ ಪೂಜೆಗಳ ಬಗ್ಗೆ ನೋಡಿದ್ದಾದಲ್ಲಿ, ಇನ್ನು 25ನೇ ತಾರೀಕು ಶಿವಮೊಗ್ಗ ಜಿಲ್ಲೆಯಲ್ಲಿ ಆಂಜನೇಯ ದೇವಸ್ಥಾನದಲ್ಲಿ ಅಮಾವಾಸ್ಯ ಪ್ರಯುಕ್ತ ಫಲಪಂಚಾಮೃತ ಅಭಿಷೇಕವನ್ನು ನಡೆಸ್ತಾ ಇದ್ದೀವಿ. ಅದೇ ಶಿವಮೊಗ್ಗ ಕ್ಷೇತ್ರದಲ್ಲಿ ಶನೈಶ್ಚರನ ದೇವಸ್ಥಾನದಲ್ಲಿ ತೈಲಾಭಿಷೇಕವನ್ನು ಸಹ ಬಹಳಷ್ಟು ವರ್ಷಗಳಿಂದ ನಡೆಸ್ಕೊಂಡು ಬರ್ತಾ ಇದ್ದೀವಿ. ಇದು ಅಷ್ಟೇ ತುಂಬ ಫಲಪ್ರದವಾಗಿರತಕ್ಕಂಥ ಒಂದು ವಿಶೇಷವಾದ ಪೂಜೆ ಆಗಿರುತ್ತೆ. 26ನೇ ತಾರೀಕು ಉಡುಪಿ ಕ್ಷೇತ್ರದಲ್ಲಿ ಶ್ರೀ ವಾಸುಕಿ ನವಗ್ರಹ ದೇವಸ್ಥಾನದಲ್ಲಿ ಪಾಡ್ಯಮಿ ವಿಶೇಷ ನವಗ್ರಹ ಪಂಚಾಮೃತಾಭಿಷೇಕವನ್ನು ಸಹ ನಡೆಸ್ತಾ ಇದ್ದೀವಿ. ಇನ್ನು 26ನೇ ತಾರೀಕಿಂದ ಮೊದಲುಗೊಂಡು ಜುಲೈ 4ನೇ ತಾರೀಕುವರೆಗೂ ಸಹ ಈಗಾಗಲೇ ನಾನು ತಿಳಿಸ್ಕೊಟ್ಟಿರೋ ಪ್ರಕಾರವಾಗಿ ಕುಂಭಕೋಣಂ ಕ್ಷೇತ್ರದಲ್ಲಿ ವಾರಾಹಿ ದೇವಿ ಸನ್ನಿಧಾನದಲ್ಲಿ 9 ದಿನಗಳ ಕಾಲ ಆಷಾಢ ನವರಾತ್ರಿ, ಗುಪ್ತ ನವರಾತ್ರಿ ಪ್ರಯುಕ್ತ ಈ ಒಂದು ವಾರಾಹಿ ಹೋಮವನ್ನು ಪ್ರತಿದಿನವೂ ಸಹ ನಡೆಸಲಾಗ್ತಾ ಇದೆ. ಈ ಕಾರ್ಯಕ್ರಮದಲ್ಲಿ ಈಗಾಗಲೇ ಸಾಕಷ್ಟು ಜನ ನೋಂದಾವಣೆಯನ್ನು ಮಾಡ್ಕೊಂಡಿದ್ದೀರಾ, ಎನ್ರೋಲ್ ಆಗಿದ್ದೀರಾ. ಇನ್ಯಾರಾದರೂ ಆಸಕ್ತಿ ಇದ್ದಾದ ಪಕ್ಷದಲ್ಲಿ ಈಗಲೂ ಕಾಲಾವಕಾಶ ಇದೆ. ಈಗಲೂ ತಾವು ನಮ್ಮ ವೆಬ್ಸೈಟನ್ನು ಸಂದರ್ಶಿಸಿ www.astropuja.com ಈ ವೆಬ್ಸೈಟ್ಗೆ ಬಂದಿದ್ದಾದಲ್ಲಿ ಈ ಎಲ್ಲ ಪೂಜೆಗಳಿಗೆ ಸಂಬಂಧಪಟ್ಟಂಥ ಮಾಹಿತಿಗಳು ನಿಮಗೆ ಲಭಿಸುತ್ತೆ. ಅಥವಾ ತೆರೆ ಮೇಲೆ ಕಾಣಿಸ್ತಾ ಇರತಕ್ಕಂತಹ ನಮ್ಮ ಕಾಲ್ ಸೆಂಟರ್ ನಂಬರ್ಗಳೇನಿದೆ ಅದಕ್ಕೆ ನೀವು ಕರೆ ಮಾಡಿದ್ದಾದಲ್ಲಿ ಅಲ್ಲಿ ವಾಟ್ಸ್ಯಾಪ್ ನಂಬರ್ ಕೂಡ ಇದೆ. ಆ ವಾಟ್ಸ್ಯಾಪ್ ನಂಬರ್ಗೆ ನೀವು ವಾಟ್ಸ್ಯಾಪ್ ಮೂಲಕ ನಿಮ್ಮ ಎನ್ಕ್ವೈರಿ ಏನಿದೆ, ನಿಮ್ಮ ಒಂದು ಪ್ರಶ್ನೆ ಏನಿದೆ ಅದನ್ನು ನಮಗೆ ತಿಳಿಸ್ಕೊಟ್ಟಿದ್ದಾದಲ್ಲಿ ನಮ್ಮ ಸಹಾಯ ಸೇನೆ ನಿಮಗೆ ಎಲ್ಲ ಮಾಹಿತಿಯನ್ನು ಒದಗಿಸ್ಕೊಡ್ತಾರೆ. ತಕ್ಷಣ ನಿಮಗೆ ಸ್ಪಂದಿಸ್ತಾರೆ, ಪೂರ್ತಿಯಾದ ವಿವರಗಳನ್ನು ನಿಮಗೆ ಒದಗಿಸ್ಕೊಡ್ತಾರೆ. ಸರಿ ಗುರೂಜಿ.